ನನ್ನ ಹೆಸರು ವಿಲಾಸ್ ಅಂತ, ಬೇಸಿಕಲಿ ವಿಜಯಪುರ ಡಿಸ್ಟಿಕ್ಕು. 4 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. ಜಾಸ್ತಿ ಏನು ಎಕ್ಸ್ಪೀರಿಯೆನ್ಸ್ ಇಲ್ಲ. ಮಾತಾಡಬೇಕು ಆಗಲೇ ಎಲ್ಲರನ್ನ ನೋಡ್ತಾ ಇದ್ರೆ ಭಾಳ ಮಾತಾಡಬೇಕು ಅಂತ ಅನ್ನಿಸ್ತು. ಬಟ್ ಎಲ್ಲರೂ ಮಾತಾಡಿದ ನಾನು ಕೇಳಿಸ್ಕೊಂಡೆ, ಬಟ್ ಯಾರ್ದು ನಾನು ನೆನ್ಪಿಟ್ಕೊಂಡಿಲ್ಲ. ನೀವು ನಾನು ಮಾತಾಡೋದು ನೆನ್ಪಿಟ್ಕೊಳ್ಳಲ್ಲ ಅಂತ ಗೊತ್ತಾಯ್ತು. ಬಟ್ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋಂಥ ಒಂದೆರಡು ಡೈಲಾಗ್ ಹೇಳ್ತೀನಿ, ನೆನ್ಪಿಟ್ಕೊಳ್ರಿ. ಬಿಸ್ನೆಸ್ಸಲ್ಲಿ ಯೂಸ್ ಆಗ್ತವೆ, ಹೌದಾ? ಸುಮಾರು ಜನ ನಿಮಗೆ ಅವಮಾನ ಮಾಡಿರ್ತಾರೆ, ಅಪಮಾನ ಮಾಡಿರ್ತಾರೆ. ಆಗೋದಿಲ್ಲ, ನೀನು ಸರಿ ಇಲ್ಲ, ಹಂಗಿಲ್ಲ, ಇದಲ್ಲ, ಅದಿಲ್ಲ ಅಂತಾರೆ. ಯಾವ ವ್ಯಕ್ತಿ ನಿಮ್ಮನ್ನ ಪಕ್ಕಕ್ಕೂ ನಿಲ್ಲಿಸ್ಕೊಳ್ಳೋದಿಲ್ಲ ಅಂತಾನಲ್ಲ, ಅವ್ನು ನೆಕ್ಕಕ್ಕೆ ರೆಡಿ ಆಗಬೇಕು. ಆ ರೇಂಜಿಗೆ ನಾವು ಬೆಳಿಬೇಕು ಬಿಸ್ನೆಸ್ಸಲ್ಲಿ. ಮತ್ತೆ ಎಷ್ಟೋ ಜನಗಳಿಗೆ ನನ್ನ ಬಿಸ್ನೆಸ್ ಆಗ್ತಿಲ್ಲ, ಜನ ಬರ್ತಿಲ್ಲ, ಏನು ಮಾಡೋಣ, ಬಿಸ್ನೆಸ್ ಕ್ವಿಟ್ ಮಾಡೋಣ, ತಲೆ ಕೆಡಿಸ್ಕೋಬೇಡಿ. 4 ವರ್ಷ ನಾವು ಟೈಮ್ ವೇಸ್ಟ್ ಮಾಡಿದ್ದೀವಿ, ಹೌದಾ? ಇವತ್ತು ಜನ ಬರಲ್ಲ ಅಂತ ತಿಳ್ಕೊಂಡು ಕುಂದ್ರಬೇಡಿ. ಆಲ್ಮೋಸ್ಟ್ 7 ರಿಂದ 8 ಕೋಟಿ ಜನ ಕರ್ನಾಟಕದಲ್ಲಿ ಇರ್ಬೋದು. ಒಂದು ಡೈಲಾಗ್ ಗೊತ್ತಿರ್ಬೋದು, ಊರಿಗೆ ಬಂದವಳು ನೀರಿಗೆ ಬರಲೇಬೇಕು, ಕರ್ನಾಟಕದಲ್ಲಿ ಹುಟ್ಟಿದಾಳಂದ್ಮೇಲೆ MV ಕಂಪ್ನಿಗೆ ಬರಲೇಬೇಕು. ಇನ್ನೊಂದು ವಿಚಾರ, ಲಾಸ್ಟ್ ಇಯರ್ ಅಂದರೆ 2022 ಜೂನ್ 11ಕ್ಕೆ ನಾನು ಒಂದು ಬ್ರ್ಯಾಂಚ್ ಇನ್ಚಾರ್ಜರ್ ಆದೆ. ಅವಾಗ ವಯಸ್ಸು ಎಷ್ಟಪ್ಪ ಅಂದರೆ ನಿಮ್ಗೆ ನಂಬಕ್ಕಾಗೋದಿಲ್ವೇನೋ, ನನ್ನ ವಯಸ್ಸು 20 ಇತ್ತು, ಪ್ರೆಸೆಂಟ್ 22. ಅದನ್ನು ನಂಬಕ್ಕಾಗಲ್ಲ ಅಂದರೆ ಆಧಾರ್ ಕಾರ್ಡ್ ತೋರಿಸ್ತೀನಿ. ಯಾಕಂದರೆ ಕ್ಲಾಸಲ್ಲಿ ತುಂಬ ಜನ ನಂಬ್ತಾ ಇರಲ್ಲ, ಅದಕ್ಕೆ ಹೇಳೋದು. 20ನೇ ವಯಸ್ಸಿಗೆ ಕರ್ನಾಟಕದಲ್ಲಿ ಗೊತ್ತು ಗುರಿ ಇಲ್ಲದೆ ಇರುವಂಥ ಒಂದು ಡಿಸ್ಟಿಕ್ಕು. ನಾನು ಹುಟ್ಟೂರಿಂದ 500 ಕಿಲೋಮೀಟರ್ ದೂರ ಆ ಊರು, ದಾವಣಗೆರೆ ಅಂತ. ನಾನು ಹುಟ್ಟಿರೋದು ಬಿಜಾಪುರದಲ್ಲಿ. ನಾನು ಹುಟ್ಟೂರಿಂದ 500 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಊರಿಗೆ ಬಂದು 5 ಲಕ್ಷ ಅಡ್ವಾನ್ಸ್ ಕೊಟ್ಟು ಪ್ರತಿ ತಿಂಗಳಿಗೆ 20 ವರ್ಷದ ಹುಡುಗ 1 ಲಕ್ಷ ಬಾಡಿಗೆ ಕಟ್ಟೋಕೆ ರೆಡಿ ಆಗಿದ್ದಾನೆ ಅಂದರೆ ಎಂಥ ಪವರ್ ಕೊಟ್ಟಿರ್ಬೋದು MV ಕಂಪ್ನಿ. ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಒಬ್ಬ ಟ್ರ್ಯಾಕ್ಟರ್ ಓಡಿಸುವಂಥ ಹುಡುಗ ಇವತ್ತೊಂದು ಕಂಪ್ನಿಗೆ ಇನ್ಚಾರ್ಜರ್ ಆಗ್ತಾನೆ, ಒಂದು ಫ್ರಾಂಚೈಸಿಗೆ ಇನ್ಚಾರ್ಜರ್ ಆಗ್ತಾನೆ ಅಂತ. ಸ್ಟಾರ್ಟಿಂಗ್ ನಾನಷ್ಟೇ ಅಲ್ಲ, ನನ್ನ ಟಾಪ್ ಲೀಡರ್ಸು ಅನ್ಕೊಂಡಿರ್ಲಿಲ್ಲ. ಪ್ರವೀಣ್ ಸರ್ ಆಗಿರ್ಬೋದು, ರಾಕೇಶ್ ಸರ್ ಆಗಿರ್ಬೋದು, ಭಾಷೆ ಸರ್ ಆಗಿರ್ಬೋದು, ಎಲ್ಲರೂ ಹೇಳ್ತಿದ್ರು, ನೀನು ನಡೆಸೋದಿಲ್ಲ ಬ್ರಾಂಚ್, 3 ತಿಂಗಳಿಲ್ಲ 4 ತಿಂಗಳು ರಿಟರ್ನ್ ಓಡಿ ಹುಬ್ಳಿಗೆ ಬರ್ತೀಯ, ರಿಟರ್ನ್ ಹುಬ್ಳಿಗೆ ನೀನು ಓಡಿ ಬಂದುಬಿಡ್ತೀಯ ಅಂತ ಹೇಳ್ತಿದ್ರು. ಆ ಹುಬ್ಳಿಯಿಂದ ನಾನು 2022ಕ್ಕೆ 1 ಬ್ರಾಂಚ್ ತಗೊಂಡ್ಬಂದಿದ್ದೆ. 2023ಕ್ಕೆ ನಾನು 2 ಬ್ರಾಂಚ್ ಹಾಕಿದ್ದೀನಿ. ಮತ್ತೆ ಇನ್ನೊಂದು ಹೇಳ್ತೀನಿ, ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅವಾರ್ಡ್ ಕೊಟ್ಟರು. ನಾನು ಬೆಸ್ಟ್ ಬಿಸ್ನೆಸ್ ಮಾಡಿದೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ಈ ಅವಾರ್ಡ್ ಬಂದಿರೋದು ಇಲ್ಲಿ ಕೂತಿರೋದಂತ ನನ್ನ ಡೈರೆಕ್ಟ್ ಪಾರ್ಟ್ನರ್ಸ್ ಆಗಿರ್ಬೋದು, ನನ್ನ ಟೀಮಲ್ಲಿರೋ PDಗಳಾಗಿರ್ಬೋದು, ದಾವಣಗೆರೆಯಲ್ಲಿರೋ ಬ್ರಿಡ್ಜಸ್ ಆಗಿರ್ಬೋದು, ಪ್ರತಿಯೊಬ್ಬರ ಎಫರ್ಟ್ ಇಂದ ಇವತ್ತು ಈ ಸರ್ಟಿಫಿಕೇಟ್ ನನ್ನ ಕೈಯಲ್ಲಿ ಬಂದು ನಿಂತ್ಕೊಂಡು. ಓಕೆ, ಥ್ಯಾಂಕ್ ಯು. ಜಾಸ್ತಿ ಮಾತಾಡ್ತಾ ಹೋಗ್ಬೋದು, ವಿಠಲ್ ಸರ್ ವೇಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು.